ಕಾರ್ ಒಳಗೆ ಹೋಗೋತಿಗೆ ಒಂದು ಪ್ರಾಬ್ಲಮ್ ಆಯ್ತು ಗೊತ್ತಾ. ನಾನು ಅನ್ಲಾಕ್ ಮಾಡ್ತಾ ಇದ್ದೆ, ಕಾರ್ ಅನ್ಲಾಕ್ ಆತ ಇಲ್ಲ. ಯು ಆರ್ ಆನ್ ಯುವರ್ ಫೋನ್, ಯು ಡಿಡ್ಂಟ್ ರಿಯಲೈಸ್ ದಟ್. ನಾ ಸಿಟ್ಟಂಗಿಲ್ಲ, ನಾನು ಅಲ್ಲಿಂದ ಅಲ್ಲೇ ಹೇಳದ್ದೆ, ಇಲ್ಲಿಂದ ಅಲ್ಲಿ ಹೋಪ ಅಂದೆ ಅಷ್ಟೇ. ಇವರಿಗೆ ದುನಿಯಾ ತೀರ್ಸಿ ಬರ್ಕಿದಿತ್ತು, ಇಡೀ ಊರ್ ತೀರ್ಸಿ ಬರ್ಕಿದಿತ್ತು, ಅದ್ರಂಗೂ ಸಿಕ್ಲೆ. ಇಲ್ಲಿ 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 ಬನ್ನಿ ಅವ. ಹಾ ಈ ಸಿಗ್ತೀರಿ. ಹಾ ಕರೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್. ಗೈಸ್ ಈಗ ಗಂಟೆ ಎಷ್ಟಾಯ್ತು ಗೊತ್ತಾ? ಎಷ್ಟಾಯ್ತು ಹೇಳಿ? 4:15 ಆಯ್ತಾಗ. 4:15 ಅಲ್ಲ, ನಮ್ ತಿಂಬು ಗಂಟೆ ಆಯ್ತು. ತಿಂಬು ಗಂಟೆ ಅಲ್ಲ, ಹಾ ಸ್ನಾಕ್ ಟೈಮ್ ಇಳೋದೊಂದು. ಯಾಕಂದ್ರೆ ಇವಳಿದು ಒಂದ ಸಾರಿ ನಮ್ದೊಂದು ಸ್ನಾಕ್ ಟೈಮ್. ಹೆಸರಂಗಿತ್ತಲ್ಲ, ಒಳ್ಳೆ ಮಾಡ್ತೀರಿ ಇವ್ರು. ಅಡ್ಡಿಲ್ಲ, ಹುಷಾರಿದ್ದಾಳಲ್ಲ, ಅದೊಂದು ಖುಷಿ ನಂಗೆ ಅಷ್ಟೇ. ನಂಗೂ ಹುಷಾರಿಲ್ಲ. ಎಂತಾಯ್ತು ನಿಂಗೆ? ಇವಳಿಗೆ ಇದೊಂದು ಮಾರೆ, ನಂಗೆ ಹುಷಾರಿಲ್ಲ ಅಂತ ಕತೆ ಇತ್ತಲ್ಲ, ಇವಳದೊಂದು ನಂಗೂ ಹುಷಾರಿಲ್ಲ, ಆರು ನಾನು ಇದೆಲ್ಲ ಮಾಡ್ತಾ ಇದ್ದಲ್ಲ ಅಂತ ಅದೊಂದು ಡೈಲಾಗ್ ಇತ್ತಲ್ಲ, ಕಾಮನ್ ಆಯ್ತಪ್ಪ ಇತ್ತೀಚೆಗೆ ಎಂಡ್. ಬಟ್ ಗೈಸ್ ಎಂತದೇ ಹೇಳಿ, ಇದೊಂದು ಕೂರ್ಗಿಂದ ತಂದು ಪರ್ಫ್ಯೂಮ್ ಇತ್ಕಣಿ, ಕಾರ್ ಫ್ರೆಶ್ನರ್. ನಂಗೆ ಗೊತ್ತಾಯ್ತು, ಬೆಳಿಗ್ಗೆ ಎದ್ದು ಕೂತ್ಕೊಂಬತ್ತೆ ಇತ್ತಲ್ಲ, ಒಳ್ಳೆ ಕಾಫಿ ಫ್ಲೇವರ್ ಬರುತ್ತೆ. ಫ್ಲೇವರ್ ಅಲ್ಲ, ಕಾಫಿ ಫ್ರೇಗ್ರೆನ್ಸ್ ಅಂತ ಹೇಳುವ. ನಮ್ದೊಂದು ಬ್ರಹ್ಮವರ ನಿಲ್ಲ, ಅದು ಹೊಯ್ಕಂಡ್ಲಿ. ಇವಳೊಂದು ಹೆದರ್ಸೋದು ಗಾಡಿ ಬಿಡೋತಿಗೆ, ಕ್ರಾಸಿಂಗ್ ಎಲ್ಲ ಒಂಚೂರು ಜಾಗ್ರತೆಗೆ ಕ್ರಾಸಿಂಗ್ ಮಾಡ್ಕತ್. ನಾವ್ ಎಷ್ಟೊತ್ತಿಗೆ ಜಾಗ್ರತೆಗೆ ಎಂತಾಯ್ತು? ನೀ ಹೆದ್ರಿ ಅದೆಯಾ? ಆರಾಮಾಗಿ ಬಂದೆ. ಇಲ್ಲಪ್ಪ, ಅಷ್ಟು ಆರಾಮಾಗಿ ಬರ್ಲಕ್ಕಿದ್ದಿತ್ತು ಅದ್ರಂಗೆ. ಹೋದೆ ಅಲ್ಲ. ಎಂತ ನಂದು ಕಾಫಿ ಬದುತ್ತೀಗ. ಸೊ ಒಂದು ಗೋಳಿ ಬಜೆ ತಗೊಂಡಿದ್ದೆ, ಮತ್ತೊಂದು ಎಂತದು ಬನ್ಸ್, ಇಷ್ಟು ತಿಂತೆ ಅಲ್ಲ. ಸೊ ಅದಾದ್ರ ಮೇಲೆ ಒಂದು ಬಿಸಿ ಚಾ. ಇದರಿಂದ ಎಂತ ಅಂತಂದ್ರೆ ನಮ್ದು ಗಂಟ್ಲಂಗಿದ್ದದ್ದು ಎಣ್ಣೆ ಪಸೆ ಎಲ್ಲ ಇತ್ತಲ್ಲ, ಅದೆಲ್ಲ ಮಾಯ ಹೊತ್ತಮ್ಮ ಅಂತ ಇವ್ರು ಹೇಳ್ರಿ. ಕಾರ್ ಒಳಗೆ ಹೋಗೋತಿಗೆ ಒಂದು ಪ್ರಾಬ್ಲಮ್ ಆಯ್ತು ಗೊತ್ತಾ. ನಾನು ಅನ್ಲಾಕ್ ಮಾಡ್ತಾ ಇದ್ದೆ, ಕಾರ್ ಅನ್ಲಾಕ್ ಆತ ಇಲ್ಲ. ಯು ಆರ್ ಆನ್ ಯುವರ್ ಫೋನ್, ಯು ಡಿಡ್ಂಟ್ ರಿಯಲೈಸ್ ದಟ್. ಇಟ್ಸ್ ನಾಟ್ ಅನ್ಲಾಕಿಂಗ್. ಅದಕ್ಕೆ ನೀನು ಅಷ್ಟೊತ್ತರಿ ಹರಿಗಿದ್ದು, ಅನ್ಲಾಕೇ ಆತಿರ್ಲಿ. ಯಾಕಂದ್ರೆ ಇದ್ರದ್ದು 2 ದಿನದಿಂದ, ಎರಡಲ್ಲ ಒಂದು ವಾರ ಆಯ್ತು ಈಗ. ಆಕ್ಚುಲಿ ಲೋ ಬ್ಯಾಟ್ರಿ ಅಂತ ಬರ್ತೈತಿ. ಟೈಮ್ ಪಾಸ್ ಮಾಡ್ತಾ ಇದ್ರೆ ಅಂತ ಓಪನ್ ಮಾಡುದಿಲ್ಲ. ಆಕ್ಚುಲಿ ಅದನ್ನ ಟೈಮ್ ಪಾಸ್ ಅಲ್ಲ, ಇದ್ರಂಗೆ ಬ್ಯಾಟ್ರಿ ಖಾಲಿ. ಸೊ ಎಲ್ಲಿ ಬಂದೈತೆ ಗಣೇಶ್ ವಾಚ್ ವರ್ಕ್ಸ್, ಇಲ್ಲಿ ಬಂದು ಒಂದು ಬ್ಯಾಟ್ರಿ ಚೇಂಜ್ ಮಾಡು. ಇವ್ರಿಗೆ ಹತ್ತಕಂಬ ಫಸ್ಟ್. ಥ್ಯಾಂಕ್ ಯು. ಗೆಸ್ ಹೌ ಮಚ್ ಇಟ್ ಇಸ್? ಇಷ್ಟು ಸಣ್ಣ ಬ್ಯಾಟ್ರಿ? ಈಗ ಇಷ್ಟು ಸಣ್ಣ ಬ್ಯಾಟ್ರಿ ವಾಚಿಗೆಲ್ಲ ಆಗುತ್ತಲ್ಲ, ಅದರಿಂದ ಸ್ವಲ್ಪ ದೊಡ್ಡದು. ಗೆಸ್ ಎಷ್ಟಿಪ್ಪು? 160 ರೂಪೀಸ್. ನಾನೊಂದು ಆಕ್ಚುಲಿ 50-60 ರೂಪಾಯಿ ಇರುತ್ತೆ. ನೀವು ಇಷ್ಟೇ ಸ್ವಲ್ಪ ಕಮ್ಮಿ ದುಡ್ಡಿದ್ರೆ ಇಷ್ಟು ಹೇಳೋದಿಲ್ಲ. ಅದೌದು ಗೈಸ್, ಮ್ಯಾಗ್ನಮ್ ಸಿಕ್ಲ ಮರ. ಇದು ಯಾವುದು ಮದರ್ ಡೈರಿ ಅದ್ರ ಟ್ರಿಪಲ್ ಬಾರ್ ಒಂದಿತ್ತು. ಇದೊಂದು ಅವ್ರದ್ದು ರಿಯಾಕ್ಷನ್ ಹೆಂಗೆ ಹತ್ಕಂಬ. ಇದಿರ್ಬೋದು ಟ್ರಿಪಲ್ ಬಾರ್, ಸಿಂಗಲ್ ಅಲ್ಲ ಟ್ರಿಪಲ್. ಮದರ್ ಡೈರಿ. You want nutty bar or what? Yeah. No, this was expensive than nutty bar. That's why I got this. Huh? That ಯಾಕೋ ಐಸ್ ಕ್ರೀಮ್ ತಗೊಂಡಾದ್ಮೇಲೆ ಮುಖದಂಗೆ ಖುಷಿ ತೋರ್ತಾ ಇಲ್ಲ. ಮ್ಯಾಗ್ನಮ್ ಇರಲ್ಲ ಮರ, ಎಂತ ಮಾಡುದು? ಅಲ್ಲ, ಇಲ್ಲಿ ಯಾರು ತೀರ್ಸು ಕೇಳದ್ದ? ನಿಮ್ಗೆ ಅಲ್ದ ಕರ್ಕೊಂಡು ಅಂತಲ್ಲ. ಎಲ್ಲ ಇದು ಲೈಕ್ ಇತ್ತು, ತಿಂದ್ಕಂಡು ಕಡೆ ಹಾಫ್ ಆಫ್ ಮಾಡುವುದು ಲೈಕ್ ಇದೆ. ಓಕೆ, ಥ್ಯಾಂಕ್ ಯು ಗೈಸ್. ಇನ್ನೂ ಸಿಟ್ಟಂಗಿದ್ದಾಳೆ. ನಾನು ಆಕ್ಚುಲಿ ಮನೆ ಹತ್ರ ಬರ್ತಿತ್ತು. ನಾ ಸಿಟ್ಟಂಗಿಲ್ಲ, ನಾನು ಅಲ್ಲಿಂದ ಅಲ್ಲೇ ಹೇಳದ್ದೆ, ಇಲ್ಲಿಂದ ಅಲ್ಲಿ ಹೋಪ ಅಂದೆ ಅಷ್ಟೇ. ಇವರಿಗೆ ದುನಿಯಾ ತೀರ್ಸಿ ಬರ್ಕಿದಿತ್ತು, ಇಡೀ ಊರ್ ತೀರ್ಸಿ ಬರ್ಕಿದಿತ್ತು, ಅದ್ರಂಗೂ ಸಿಕ್ಲೆ. ಇಂಥ ಸಿಚುವೇಶನ್ ಹಂಗೆ ನಾನು ಸುಮ್ಮನೆ ಕಂಡ್ರೆ ಒಳ್ಳೇದು. ನಂಗೆ ಎಂತ ಮಾಡುದ ನಡಿ ಅರ್ಥ ಆಗ್ತಿಲ್ಲ. ನೆಗಡು ಮರ್ಕುಲ ಎಂತ ಮಾಡುದು? ನಾ ಬೆಸ್ಟ್ ಹೇಳೋದ ಹೋದ್ ಮದರ್ ಡೇರಿ ಐಸ್ ಕ್ರೀಮ್. ಮದರ್ ಡೇರಿಯೂ ಅಲ್ಲ, ಅದು ಯಾವ್ದು ಡೇರಿ, ಬೇರೆನೇ ಡೇರಿ ಅದ. ಸೇಮ್ ಅದು 40 ರೂಪಾಯಿ 40 ರೂಪಾಯಿ ಚೀಪ್. ಅದು ನಾನು 10 ರೂಪಾಯಿ ಜೋಗ ಬರ್ತಿಂಬೋದು. ನಿಂಗೆ ನಾನು 40 ರೂಪಾಯಿ ಐಸ್ ಕ್ರೀಮ್ ತಂದೆ. ಅದ್ರ ಬಗ್ಗೆ ಸ್ವಲ್ಪ ಒಂಚೂರು ಕನ್ಸಿಡರೇಷನ್ ಇರ್ಕಬೇಡ. ಟೈಸನ್ ನೀ ಕರ್ಕೊಂಡು ಹೋಗ್ತೀಯ, ನಾ ಕರ್ಕೊಂಡು ಹೋಯ್ಕ? ಇಬ್ರು ಕರ್ಕೊಂಡಪ್ಪ. ಇಬ್ರು 2 ದಿವಸದಿಂದ ನಾನೇ ಕರ್ಕೊಂಡು ಹೋಗ್ತಿದ್ದೆ. ವಾವ್, ನೀವು ಅಲ್ಲಿಂದ ಬತ್ರಿ, ಇಲ್ಲಿ ಗೇಟ್ ಹಂಗ ಇಟ್ಕಂತ್ರಿ, ನಾ ಅಲ್ಲಿ ಹೋಗಿ ತೀರ್ಸಿ ಬರ್ಕ ನೀವು ಇಬ್ರು ಅಂಬುದಾ? ಆಕ್ಚುಲಿ ಇವಳು ಬೆನ್ನರ್ ನಾನು ಅದೇ. ಯಾಕಂದ್ರೆ ಇವಳು ಒಬ್ಳೆ ಹೊರಿತ್ತಲ್ಲ, ಆಚೆ ಈಚಿ ಮನೆ ನಾಯಿ ಎಲ್ಲ ಬಂದು ಫೈಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ರೆ ಇವಳಂತೂ ಬಿಟ್ಟೆ ಬರ್ತಾಳೆ. ಅದಕ್ಕೆ ನಾನು ಹಾಕೋದು. ಎಂತ ಹೇಳೋದು, ನಮ್ದು ವ್ಯಾಲ್ಯೂವೇ ಇಲ್ಲ. ಕೆಮ್ಮ ಇನ್ನೂ ಸರಿ ಗುಣ ಇಲ್ಲ ಮಾರೆ. ಮಧ್ಯಾಹ್ನ ಹಾಕೋದು ಊಟ ಈಗ ಮಾಡ್ತಿದ್ಯಾರಾ? ಹಾಂ ಅಲ್ಲ, ಅಷ್ಟೆಲ್ಲ ಬೈದು ನನಗೆ, ಅಷ್ಟೆಲ್ಲ ಮಾತಾಡಿ ಹೇಳಿ
ಬರೋದೀಗ ಎಂತ ಎಲ್ಲರೂ ಇದ್ದೇ ತಿನ್ಕೋಯ್ತು ನಾವು. ಹೋ ಗಂಟೆ ಈಗ 8 ಆಯ್ತು. ಸ್ನಾನ ಎಲ್ಲ ಮಾಡಿ ರೆಡಿ ಆಗಿ ಹೊರಟಿತ್ತು. ಈಗ ಈ ಶೆಕೆಗಿತ್ತಲ್ಲ ಎಷ್ಟು ನೀರು ಕುಡಿದ್ರೂ ಸಾಕತ್ಲ ಇವತ್ತು. ತಗೊಳ್ಳಿ ಮೇಡಮ್. ಹೋಗುವ ಅಲ್ಲ, ಇಟ್ಸ್ ಸೋ ಹಾಟ್ ಔಟ್ಸೈಡ್. AC is on. ಬಾ. ಎಸ್ ಹೊರಡುವ ಸಮಯ. ಏಯ್ ಟೈಸನ್, ಇಲ್ಲಿ ಒಂದು ಮೆಹಂದಿ ಇತ್ತು, ಹೋಗಿ ಬದತ್ತಕ್ಕ. ಬನ್ನಿ ಹಾಪ ಲೇಟ್ ಆಯ್ತು. ಬನ್ನಿ ಮಲ್ಲ ಬಿಡಬೇಡ. ಸೊ ಇವತ್ತು ನಮ್ಮ ಮನೆ ಹತ್ತಿರ ಇತ್ತಲ್ಲ, ನಮ್ಮ ನೇಬರ್ಸ್ ಇದು ಒಂದು ಮೆಹಂದಿ ಫಂಕ್ಷನ್ ಇತ್ತು. ಅಲ್ಲಿಗೆಲ್ಲ ಹಬ್ಬಕ್ಕೆ ಎಲ್ಲರೂ ರೆಡಿ ಆಯ್ತು. ನಡ್ಕೊಂಡೆ ಹೊತ್ತಿತ್ತು. ಯಾಕೆ ಹೇಳಿ? ಯಾಕಂದ್ರೆ ನಮ್ಮ ಕ್ರಾಸಿಂದ ನೆಕ್ಸ್ಟ್ ಕ್ರಾಸಂಗೆ ಅವ್ರ ಮನೆ. ಅಮ್ಮ ಲೈಟಿಂಗ್ ಕಂಟ್ರಿ ಇವ್ರದ್ದು ಅಲ್ಗಂಡು ಲೈಕ್ ಆಯ್ತು. ಮರಕ್ಕೆಲ್ಲ ಲೈಟಿಂಗ್ ಕೊಟ್ಟಿರು. ಹಾಂ, ವೆರಿ ನೈಸ್. ಮಮತಾ ಒಳ್ಳೆ ಊಟಕ್ಕೆ ಒಂದಂಗೆ ಆಯ್ತು. ಟೈಮಿಂಗ್ ಒಂಚೂರು ಲೇಟ್ ಆಯಿತು ಅಂದ್ರೆ. ನಿಮ್ದಾ? ಬದದು 100% ಬದದು. ಡನ್. ಹಾಂ ಇಲ್ಲಿ ಬನ್ನಿ ಅವ. ಹಾಂ ಈ ಸಿಗ್ತೀರಿ. ಹಾಂ ಕರೆಕ್ಟ್ ಪರ್ಫೆಕ್ಟ್. ಏನಂತ ಈಗಲ್ಲ ಬಲ್ಲ ಅವನು ಒಂದು ಕೈ ಹಿಡ್ಕೊಳ್ಳಿ. ಗೈಸ್ ನಮ್ದಿದು ನಾನ್ ವೆಜ್ ಫುಡ್, ಇವ್ರದ್ದು ಮತ್ತೆ ಆಂಟಿದು ವೆಜ್ ಫುಡ್. ಎಂತ ಸಿಲ್ವರ್ ಫ್ರೈ ಅಲ್ಲಪ್ಪ, ಸಿಲ್ವರ್ ಗಣಗಿತ್ತು. ಈಗ ಫೈನಲಿ ಒಂದು ಫಂಕ್ಷನ್ ಎಲ್ಲ ಮುಗಿಸಿತ್ತಲ್ಲ. ಗಂಟೆ ಈಗ ಸತ್ಯ ಹೇಳ್ತಾರೆ ಕಣಿ 9:15 ಆಯ್ತು. 9:45 ಅದೇ ಬಂತು. ಫಿನಿಶ್ ಮಾಡಿ ಈಗ ಮನೆಗೆ ಹೊತ್ತಿತ್ತು. ಎಂತ ಶೆಕೆ ಮಾರೆ, ನಡುಗೂ ಹೊತ್ತಿಲ್ಲ ಗೊತ್ತಾ. ಇಷ್ಟು ಸಣ್ಣ ದಾರಿಗೂ ಇತ್ತಲ್ಲ, ಕಾರಂಗ್ ಬಂದಿರೋ ಒಳ್ಳೇದತ್ತ ಮಗಿದಿತ್ತು ಅಲ್ಲ. ಅಲ್ಲ ಎಷ್ಟು ದೂರ ಇತ್ತು. ತೈಶೋ ಒಳಗಲ್ಲ ಹಾರುಗಿಲ್ಲ ಈಗಲೇ ಹೇಳಿದೆ. ಹಾರುಗಿಲ್ಲ ಈಗಲೇ ಹೇಳಿದೆ. ಒಳಗಪ್ಪ ಬಾ ಹಾರ್ಬೇಡ ಹೋಗ. ಅಲ್ಲಿಯೋ ಇಲ್ಲಿ ಬರ್ಬೇಡ. ಹಾರುಗಿಲ್ಲ. ಫೈನಲ್ ಈಗ ಮನೆಗೆ ಮುಟ್ಟಿತ್ತು. ಶೆಕೆ ಜಾಸ್ತಿ ಇತ್ತು. ಸೊ ಅದು ಹೇಳ್ತಾ ಈ ಬ್ಲಾಗ್ನ ನಾವು ಬೀಗ ನನ್ನ ಹತ್ರ ಇತ್ತಾ ಕರೆಕ್ಟ್. ಹಾರುಗಿಲ್ಲ ಎಂತ ಕೀ ತೆಗಿಬಿಡು. ಎಸ್. ಸೊ ಅದು ಹೇಳ್ತಾ ಈ ವ್ಲಾಗ್ನ ನಾವು ಇಲ್ಲೇ ಎಂಡ್ ಮಾಡ್ತಿತ್ತು. ಅಲ್ಲಿ ಹೋಗಿ ಎಂತ ಇದೆ. ಎಸ್. ಸೊ ಅದು ಹೇಳ್ತಾನೆ ಈ ವ್ಲಾಗ್ನ ನಾವು ಇಲ್ಲೇ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಇಷ್ಟ ಒಂದು ಲೈಕ್ ಮಾಡಿಬಿಡಿ. ಐ ವಿಲ್ ಸಿ ಯು ಟುಮಾರೋ ವಿತ್ ಅನದರ್ ನ್ಯೂ ವ್ಲಾಗ್. ಬಾಯ್. ಧೂಮ್